ಇಲ್ರಿ ಒಂದು ನೋಟಿಸು ಕೊಟ್ಟಿಲ್ಲ. 4 ವರ್ಷ ಅದನ್ನ ಮುಂದೇನ ಸಾಮಾನ್ ಹಚ್ಚಿದ್ರಲ್ಲ, ಸಾಮಾನ್ ತೆಗಿಬೇಕಂತ ಹೇಳಿ ಅವರು ಸಾಕಷ್ಟು ಹೇಳಿದಾರೆ. ಸಾಮಾನ್ ತೆಗಿಯೋದಷ್ಟೇ ನಮ್ ತಲೆಗಿರ್ತದ. ಇದು ಮುಂದಿನ ಶೆಡ್ ತೆಗಿಬೇಕು, ಗಟ್ರ ಮೀನ್ ಕಟ್ಟಿ ತೆಗಿಬೇಕು, ಯಾರಿಗೂ ಗುರ್ತಿರಂಗಿಲ್ಲ. ನೀವು ಒಮ್ಮೆ ಬಂದು ಕಟ್ಟಿ ತೆಗೆದ್ ಬಿಟ್ರೆ ಕಸ್ಟಮರ್ ಹೆಂಗ್ ಒಳಗೆ ಬರೋದು ಅಂತ ನೀವು ಒಂದ್ ದಿವ್ಸ ಮೊದಲು ಹೇಳ್ತಾ ಇದ್ರಿ. ಅದು ರೋಡ್ ಮಾಡೋ ಟೈಮ್ ಕೇಳಿಕತ್ತೀರಿ. ಹಂಗ ಆಗ್ಬಾರ್ದು. ನೀವು 4 ದಿವಸ ತಡ ಆದ್ರೂ ಏನ್ ಸಮಸ್ಯೆ ಇಲ್ಲ. ಯಾಕಂದ್ರೆ 1 ವರ್ಷ ನಾವು ಕಾಯ್ಲಿಕತ್ತೀವಿ ರೋಡ್ ಆಗ್ತದ ಅಂತ ಹೇಳಿ. ಮತ್ತೆ ಇವ್ನು 4 ದಿವಸ ತಡ ಆದ್ರೂ ನಮ್ಗೆ ಸಮಸ್ಯೆ ಇಲ್ಲ. ಬಟ್ ನೀವು ಇಂಟಿಮೇಟ್ ಮಾಡಿ ಎಲ್ಲ ವ್ಯಾಪಾರಸ್ಥರಿಗೆ ಹೇಳಿದ್ರಂದ್ರೆ ಗ್ರಾಹಕರಿಗಾತು ಮತ್ತೆ ಇದ್ದಂತ ಎಲ್ಲ ವ್ಯಾಲ್ಯೂಯಬಲ್ ಇಷ್ಟೆಲ್ಲ ತುಟ್ಟಿ ಬಾಳು ಎಲ್ಲ ವಸ್ತು ಇರ್ತಾವು, ಅವೆಲ್ಲ ಸಂಭಾಳಿಸ್ಕೊಂಡು ನಾವು ಕೆಲಸ ಮಾಡಿದ್ರೆ ಚೆನ್ನಾಗಿರ್ತದೆ. ಅವ್ರು ತೆರವು ಮಾಡಿದ್ದು ನೀವು ರೋಡ್ ಮೇಲೆ ಅದಿರಿ ಅಂತ ಮಾಡಿರೋ ಅಥವಾ ನಿಮ್ಮ ಅಂಗಡಿ ಒಳಗೆ ಬಂದ್ ಮಾಡ್ಯಾರ? ಇಲ್ಲ, ರೋಡ್ ಮೇಲೆ ನೀವು ಗಟ್ರ ಮೇಲೆ ಗಟ್ರದ್ದು 2 ಎಂಡ್ ಇರ್ತಾವ, ಒಂದು ಫಸ್ಟ್ ಎಂಡ್ ಸೆಕೆಂಡ್ ಎಂಡ್. ನೀವು ಗಟ್ರ ಎಂಡ್ ತನಕ ನೀವು ಏನು ಹಚ್ಚಬಾರ್ದು ಅಂತ ಹೇಳ್ತಾರ. ಸ್ಪಷ್ಟೀಕರಣ ಇರಂಗಿಲ್ಲ ಒಂದು ಫಸ್ಟ್ ಎಂಡ್ ಸೆಕೆಂಡ್ ಎಂಡ್ ಅಂತ ಹೇಳಿ. ಸೊ ಈ ಕಡೆ ರೋಡಿಗೆ ಹಚ್ಚೇನ್ ಎಂಡ್ ಇರ್ತದಲ್ಲ, ಅಲ್ಲಿ ತನಕ ಎಲ್ಲರೂ ತಂದ ಒಂದು ಅಂಗಡಿಗೆ ಮಳಿ ಹತ್ತಬಾರ್ದು, ಬಿಸಿಲು ಹತ್ತಬಾರ್ದು ಅಂತ ಹೇಳಿ ಒಂದು ಶೆಡ್ ಮಾಡಿರ್ತಾರೆ. ಅವ್ರದ್ದು ಮತ್ತೇನು ಇಂಟೆನ್ಷನ್ ಇರಂಗಿಲ್ಲ. ಬರುವಂತ ಗ್ರಾಹಕರಿಗೂ ಸಮಸ್ಯೆ ಆಗಬಾರ್ದು ಮತ್ತು ಇಳಿದಂತ ಒಳಗೆಲ್ಲ ಸಾಮಾನುಗಳಿಗೂ ಏನು ಬಿಸಿಲ ನೀರು ಹತ್ತಬಾರ್ದು ಅಂತ ಹೇಳಿ ಮಾಡಿರ್ತಾರೆ. ಈಗ ಅದನ್ನು ತೆಗಿಬೇಕು, ಗಟ್ರ ಮೇನ್ ಕಟ್ಟಿನೂ ತೆಗಿಬೇಕಂತ ಹೇಳಿ ಆಫೀಸರ್ ಕೇಳಂಟ್ಲೆ ನಮ್ಮ ವ್ಯಾಪ್ತಿದಾಗ ಎಷ್ಟೈತಿ, ನಮ್ ಜಾಗ ಎಷ್ಟೈತಿ, ನಾವ್ ಅದನ್ನ ಕ್ಲೀನ್ ಮಾಡತ್ತೀವಿ, ಅವ್ರ ಅತಿಕ್ರಮಣ ಮಾಡ್ಕೊಂಡಾರ ಅಂತ ಹೇಳತ್ತೀರಿ. ಇದಕ್ಕೇನಂತೀರಿ ನೀವು? ಅಲ್ಲ, ಮಾಡ್ಲಿಲ್ಲ, ನಮಗ್ ಕರೆಕ್ಟ್ ಆಗಿ ಇಂಟಿಮೇಷನ್ ಮಾಡಿ ನಾವು ಸಹಯೋಗ ಮಾಡ್ಲಿಕ್ಕೆ ರೆಡಿ ಐತಿ, ಅದ್ರಾಗ ಏನ್ ಪ್ರಶ್ನೆ ಇಲ್ಲ. ಬಟ್ ಒಂದ್ 4 ದಿವಸ ಮೊದಲು ಹೇಳಿದ್ರೆ ಈ ಕೆಲವೊಂದು ವ್ಯಾಪಾರಸ್ಥರ ಬರೀ ಇಂಥ ಪರಿಸ್ಥಿತಿ ಇವತ್ತು ದುಡ್ಕೊಂಡು ಹೋದ್ರೆ ಇವತ್ತು ಮನಿ ನಡೀತದ ಅಂತ ಪರಿಸ್ಥಿತಿ ಇರ್ತದ. ಅವ್ರಿಗೆ ಹೇಳ್ದ ನೀವು ಒಮ್ಮೆ ಹಿಂಗ್ ತೆಗೆದು ಬಿಟ್ರೆ ಅಂದ್ರೆ ಅವ್ರ ಅಂಗಡಿ ಬಂದ್ ಆಗ್ತದ. ಅವ್ರು ಹೆಂಗ್ ನಡೆಸ್ಬೇಕಲ್ಲ, EMI ಇರ್ತಾವೆಲ್ಲ ಇರ್ತದ ಪಾಪ ಅವ್ರದ್ದು. ಇವತ್ತೊಂದು 200 ಜನ ಇಲ್ಲಿ